ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡಿ ಜೆ ಕ್ರಿಯೇಷನ್ ಫಾರ್ ಯು ಯೂಟ್ಯೂಬ್ ಚಾನಲ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಸೊ ಏನಪ್ಪ ವಿಷಯ ಅಂತ ಅಂದರೆ, ಯೂಟ್ಯೂಬ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಇದು ಎಲ್ರಿಗೂ ಅಂದರೆ ಹೊಸ ಯೂಟ್ಯೂಬರ್ಗೂ ಹೆಲ್ಪ್ ಆಗುತ್ತೆ, ಹಳೆ ಯೂಟ್ಯೂಬರ್ಗೂ ಹೆಲ್ಪ್ ಆಗುತ್ತೆ. ಬಟ್ ಜಾಸ್ತಿ ಈ ಒಂದು ಚಿಕ್ಕ ಯೂಟ್ಯೂಬರ್ ಇದ್ದಾರಲ್ಲ, ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ಈ ಒಂದು ಫ್ಯೂಚರ್ ಮುಂಚೆನೇ ಬಿಡಬೇಕಾಗಿತ್ತು, ತುಂಬ ಲೇಟ್ ಮಾಡಿಬಿಟ್ರು. ಮುಂಚೆನೇ ಬಿಟ್ಟಿದ್ರೆ ತುಂಬಾ ಯೂಸ್ಫುಲ್ ಆಗಿರೋದು. ಸ್ಟ್ರಗಲ್ ಪಡ್ತಾರಲ್ಲ, ಸೊ ಮುಂಚೆನೇ ಬಿಡಬೇಕಾಗಿತ್ತು. ಸೊ ತುಂಬಾ ಲೇಟ್ ಆಯಿತು. ಸೊ ತುಂಬ ದಿವಸದಿಂದ ವೀಡಿಯೋಸ್ನ ಮಾಡಿಲ್ಲ, ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ನ ಮಾಡಿ. ಮತ್ತು ಕಂಟೆಂಟ್ ಕ್ರಿಯೇಟರ್ ಯಾರಾದರೂ ಇದ್ದರೆ ನಿಮ್ಮ ಫ್ರೆಂಡ್ಸು ಅವ್ರಿಗೆ ಶೇರ್ನ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಗೈಸ್, ವಿಷಯ ಏನಪ್ಪ ಅಂತಂದರೆ, ಸೊ ಒಂದು ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ನ ಮಾಡ್ತಾಯಿದ್ದಾರೆ, ಹೊಸ ಒಂದು ಫ್ಯೂಚರ್ನ. ಇದು ಯಾವುದಪ್ಪ ಫ್ಯೂಚರ್ ಅಂತ ಅಂದರೆ ಕೊಲ್ಯಾಬ್ ಅನ್ನೋ ಒಂದು ಫ್ಯೂಚರ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಸ್ ಮಾಡೋರಿಗೆಲ್ಲ ಆಲ್ಮೋಸ್ಟ್ ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಕೊಲ್ಯಾಬ್ನ ಮಾಡಿಕೊಂಡು ಯೂಸ್ನ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತ ಅಂದರೆ, ಲೈಕ್ ಇವಾಗ ನಂದರಲ್ಲಿ ಕಮ್ಮಿ ಅಂದರೆ, ಇವಾಗ ನಂದರಲ್ಲಿ 1,000 ಸಬ್ಸ್ಕ್ರೈಬರ್ ಇದ್ದಾರೆ ಅಂದ್ಕೊಳ್ಳಿ, ಫಾಲೋವರ್ಸ್ ಇದ್ದಾರೆ ಅಂತ ಅಂದ್ಕೊಳ್ಳಿ. ಇವಾಗ ನಿಮ್ಮದ್ರಲ್ಲಿ ಒಂದು 5,000 ಫಾಲೋವರ್ಸ್ ಇದ್ದಾರೆ ಅಂದ್ಕೊಳ್ಳಿ. ಸೊ ನಾನು ನಿಮ್ಮ ಜೊತೆ ಕೊಲಾಬ್ನ ಮಾಡಿಕೊಂಡು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ, ಸೊ ನಿಮ್ಮ ಒಂದು ವ್ಯೂವರ್ಸ್ ಏನಿದಾರಲ್ಲ, ಸೊ ಅವ್ರಿಗೂ ನನ್ನ ಒಂದು ವೀಡಿಯೋನ ತಲುಪಿ ಅವ್ರಿಗೇನಾದರೂ ಇಷ್ಟ ಆದರೆ ಸೊ ಲೈಕ್ ಮಾಡಿಕೊಂಡು ಮತ್ತು ಇದು ಫಾಲೋನ ಮಾಡ್ಕೊತಾ ಇದ್ರಲ್ಲ ಸೊ ಇನ್ಸ್ಟಾಗ್ರಾಮಲ್ಲಿ. ಸೊ ಅದೇ ರೀತಿ ಇವಾಗ ಇದರಲ್ಲೂ ಕೂಡ ಬಿಡ್ತಾ ಇದ್ದಾರೆ. ಸೊ ಇದು ಮುಂಚೆನೇ ಬಿಡಬೇಕಾಗಿತ್ತು, ಬಿಟ್ಟಿದ್ರೆ ಎಷ್ಟೋ ಜನಕ್ಕೆ ಯೂಸ್ಫುಲ್ ಆಗಿರೋದು. ಸೊ ಇವಾಗ ಬಿಡ್ತಾ ಇದ್ದಾರೆ. ಸೊ ಒಳ್ಳೆಯದಾಗಲಿ. ಅಂದರೆ ಇನ್ನೂ ಬಿಟ್ಟಿಲ್ಲ, ಸೊ ಬರ್ತಾ ಇದೆ ಈ ಒಂದು ಆಪ್ಷನು. ಬಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದೇ ಹೇಳಿದ್ನಲ್ಲ, ಕೊಲ್ಯಾಬ್ ಮಾಡಿಕೊಂಡು ಅಂತಂದರೆ. ಸೊ ಮುಂಚೆ ಎಲ್ಲ ಯಾವ ರೀತಿ ಇತ್ತು ಅಂತಂದರೆ ಕೊಲ್ಯಾಬು, ಇವಾಗ ನನ್ನ ಒಂದು ಫ್ರೆಂಡ್ ಇದ್ದಾರೆ ಅಂದ್ಕೊಳ್ಳಿ. ಒಂದು ವೀಡಿಯೋನ ಮಾಡಬೇಕು ಅಂತ ಅಂದರೆ ಅವ್ರ ಜೊತೆ ಹೋಗಿ ಒಂದು ವೀಡಿಯೋನ ಮಾಡಿಕೊಂಡು ಅಲ್ಲಿ ಆ ವಿಡಿಯೋದಲ್ಲಿ ನಾನು ಹೇಳಬೇಕಿತ್ತು, ಸೊ ಇವರು ನನ್ನ ಫ್ರೆಂಡು, ಇವ್ರನ್ನೂ ಫಾಲೋನ ಮಾಡ್ಕೊಳ್ಳಿ ಹಾಗೆ ಹೀಗೆ ಅಂತ ಅಂದ್ಕೊಂಡು ಮೆನ್ಷನ್ನ ಮಾಡಿ ಆ ಥರ ಹೇಳಬೇಕಾಗಿತ್ತು. ಸೊ ಅವ್ರು ಏನು ಮಾಡಬೇಕಾಗಿತ್ತು, ಮತ್ತೆ ಅವರೊಂದು ವೀಡಿಯೋ ಮಾಡಿ ಈ ರೀತಿ ಸಪೋರ್ಟ್ ಮಾಡಿ ಅವ್ರಿಗೂ, ಸೊ ಆ ರೀತಿ ಅಂತ ಅಂದ್ಬಿಟ್ಟು ಇತ್ತು, ಗೊತ್ತಾಗ್ತಾ ಇರಲಿಲ್ಲ. ಅದೇ ರೀತಿ ಅದಾದಮೇಲೆ ಕೊಲ್ಯಾಬ್ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು ನೀವು. ಅದೇ ಕೊಲ್ಯಾಬ್ನ ಅವ್ರ ಐಡಿನ ಮೆನ್ಷನ್ ಮಾಡಿಬಿಟ್ಟು ಹಾಕಿದ್ರೆ ಅವರ ಒಂದು ವ್ಯೂವರ್ಸ್ಗೂ ನನ್ನ ಒಂದು ವೀಡಿಯೋ ರೀಚ್ ಆಗಿ ಸೊ ನನಗೂ ಅದು ಫಾಲೋವರ್ ಎಲ್ಲ ಜಾಸ್ತಿ ಆಗ್ತೈತಲ್ಲ. ಸೊ ಹಾಗಾಗಿ ಆ ರೀತಿ ಒಂದು ಇನ್ಸ್ಟಾಗ್ರಾಮಲ್ಲಿ ಇದೆಯಲ್ಲ, ಸೊ ಆ ಒಂದು ಫ್ಯೂಚರ್ನ ಇವಾಗ ಯೂಟ್ಯೂಬಲ್ಲಿ ಬಿಡಬೇಕು ಅಂತ ಬಿಡ್ತಾ ಇದ್ದಾರೆ. ಈ ಒಂದು ಅಪ್ಡೇಟು ಮುಂಚೆ ಎಲ್ಲ ಅದೇ ಹೇಳಿದ್ನಲ್ಲ, ಸೊ ಆ ರೀತಿ ಇತ್ತು. ಸೊ ಈ ಒಂದು ಫ್ಯೂಚರ್ ಇದಾಗಿದೆ. ಸೊ ಇದು ಮುಂಚೆನೇ ಬರಬೇಕಾಗಿತ್ತು, ತುಂಬ ಲೇಟ್ ಆಯಿತು ಅಂತ ನನ್ನ ಅನಿಸಿಕೆ. ಸೊ ನಿಮ್ಗೇನು ಅನಿಸ್ತು ಅಂತ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಏನು ಅನಿಸ್ತು ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ನಾನು ತುಂಬ ಲಾಂಗ್ ಗ್ಯಾಪ್ ಆಗೋಯಿತು ವೀಡಿಯೋ. ಸೊ ಇನ್ಮೇಲೆ ವೀಡಿಯೋನ ಮಾಡಬೇಕು ಜಾಸ್ತಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹೇಳಿದ್ನಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕಂಟೆಂಟ್ ಕ್ರಿಯೇಟರ್ ಇದ್ದರೆ ಮತ್ತು ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಯೂಟ್ಯೂಬ್ನ, ಸೊ ಅವ್ರಿಗೂ ಈ ಒಂದು ವೀಡಿಯೋನ ಕಳಿಸಿ, ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಜೈ ಶ್ರೀರಾಮ್, ಲವ್ ಯು ಗಾಯ್ಸ್.